ಬಿಜೆಪಿಯವರಿಗೆ ಹೇಳಿಕೊಳ್ಳುವ ಸಾಧನೆ ಇಲ್ಲದ್ದಕ್ಕೆ ಹಿಂದೂ ಮುಸ್ಲಿಂ ಎನ್ನುತ್ತಾರೆ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ವಾಗ್ದಾಳಿ. 10 ವರ್ಷಗಳಿಂದ ಏನೂ ಕೆಲಸ ಮಾಡದ ಕಾರಣ ಬಿಜೆಪಿಗರು ಹಿಂದೂ ಮುಸ್ಲಿಂ ಎನ್ನುತ್ತಾರೆ. ರಾಮ ಶಿವಾಜಿ ಹೆಸರು ಎಳೆದು ತರುತ್ತಿದ್ದಾರೆ ಎಂದು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಕಿಡಿಕಾರಿದರು. ಶಿರಸಿಯ ಗಣೇಶನಗರದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಚುನಾವಣಾ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅವರು, 6 ಬಾರಿ ಶಾಸಕರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರದು ಶಿರಸಿಗೆ ಕೊಡುಗೆ ಏನು? 1 ಬಾರಿ ಶಾಸಕಿಯಾಗಿ ಖಾನಾಪುರದಲ್ಲಿ ಮಹಿಳೆಯರಿಗಾಗಿ ಆಸ್ಪತ್ರೆ ಕಟ್ಟಿಸಿದ್ದೇನೆ, ಶಾಲಾ ಕಾಲೇಜು ರಸ್ತೆ ನಿರ್ಮಿಸಿದ್ದೇನೆ. ಇಬ್ಬರ ಅಭಿವೃದ್ಧಿಯ ಬಗ್ಗೆ ಯಾವ ವೇದಿಕೆಗೆ ಕರೆದರೂ ಚರ್ಚೆಗೆ ಸಿದ್ಧ ಎಂದರು. ಶಾಸಕ ಭೀಮಣ್ಣ ನಾಯ್ಕ್, ಪ್ರಧಾನಿಯವರನ್ನು ಶಿರಸಿಗೆ ನಾನು ಸ್ವಾಗತಿಸುತ್ತೇನೆ. ಆದರೆ 10 ವರ್ಷಗಳಲ್ಲಿ ಜಿಲ್ಲೆಗೆ ಅವರು ನೀಡಿದ್ದು ಏನು ಎಂಬುದನ್ನು ಹೇಳಬೇಕು. ತಣ್ಣಗಿದ್ದ ಶಿರಸಿಯಲ್ಲಿ ಪರೇಶ್ ಮೇಸ್ತಾ ಪ್ರಕರಣದ ಸಂದರ್ಭದಲ್ಲಿ ಬಿಜೆಪಿ ಅಭ್ಯರ್ಥಿ ಕಾಗೇರಿ ಬೆಂಕಿ ಹಚ್ಚಿ ಹುಡುಗರನ್ನು ಗಲಾಟೆಗೆ ಬಿಟ್ಟು ತಾವು ಓಡಿ ಹೋದರು. 6 ಬಾರಿ ಶಾಸಕರಾದರೂ ಅಭಿವೃದ್ಧಿ ಮಾಡದೆ ಈಗ ಹೊಟ್ಟೆ ಕಿಚ್ಚಿಗೆ ನಮ್ಮ ಅಭ್ಯರ್ಥಿಯನ್ನು ಟೀಕಿಸುತ್ತಿದ್ದಾರೆ. ಅವರಿಗೆ ಅಭಿವೃದ್ಧಿಯ ಮೇಲೆ ಮತ ಕೇಳುವ ನೈತಿಕತೆ ಇಲ್ಲ ಎಂದು ವಾಗ್ದಾಳಿ ನಡೆಸಿದರು. ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷ ಆರ್ ವಿ ದೇಶಪಾಂಡೆ ಮಾತನಾಡಿ, ಗ್ಯಾರಂಟಿಗಳಿಂದ ಮಹಿಳೆಯರು ಸಬಲರಾಗಿದ್ದಾರೆ, ಅವರಿಗೆ ಆತ್ಮವಿಶ್ವಾಸ ಹೆಚ್ಚಿದೆ. ಇಡೀ ದೇಶದಲ್ಲಿ ಈ ಗ್ಯಾರಂಟಿ ಯೋಜನೆ ಜಾರಿಗೆ ತಂದ ಮೊದಲ ರಾಜ್ಯವೆಂಬ ಹೆಗ್ಗಳಿಕೆ ಕರ್ನಾಟಕದ್ದು ಎಂದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಾಯಿಗಾಂವ್ಕರ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಜಗದೀಶ್ ಗೌಡ್ರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಸಂತೋಷ್ ಶೆಟ್ಟಿ, ಪ್ರಚಾರ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಹೆಗಡೆ ಹೊಸಬಾಳೆ, ಪ್ರಮುಖರಾದ ರಮೇಶ್ ದುಬಾಶಿ, ಸುಮಾ ಉಗ್ರಾಣ್ಕರ್, ಗೀತಾ ಶೆಟ್ಟಿ, ಸಂಜು ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು. ವೈದ್ಯಕೀಯ ರಂಗದಲ್ಲಿ ಹಲವು ಶಿಕ್ಷಣವನ್ನು ಕಲಿತಂಥವರು, ರೋಗಿಯ ದೂರ ಇಟ್ಟಿರುವಂತ ಅವರೇ ಇವತ್ತು ಬಿಜೆಪಿ ಅಭ್ಯರ್ಥಿಯಾಗ ನಮ್ಮ ಸಂಬಂಧ ಆ ಪಕ್ಷದ ಸಂಬಂಧಪಟ್ಟಂತ ವಿಚಾರ. ಆದರೆ ಈ ಕ್ಷೇತ್ರವನ್ನು ಸರಿಯಾದ ರೀತಿಯಲ್ಲಿ ನೋಡಕ್ ಆಗಿರ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಲೋಕಸಭೆ 8 ಕ್ಷೇತ್ರವನ್ನ ಒಳಗೊಂಡಿರ್ತಕ್ಕಂಥ ಕ್ಷೇತ್ರ ಇದು. ಕಿತ್ತೂರು, ಖಾನಾಪುರ ಸೇರಿ 8 ಕ್ಷೇತ್ರವನ್ನ ಒಳಗೊಂಡಿರ್ತಕ್ಕಂಥ ಈ ಕ್ಷೇತ್ರವನ್ನ ನಿಭಾಯಿಸಲಿಕ್ಕೆ, ನೋಡೋದಕ್ಕೆ, ಸ್ಪಂದನೆ ಮಾಡೋದಕ್ಕೆ ಸಾಧ್ಯವೇ? ಅದೇ ಒಂದು ಕಡೆಯಿಂದ ಯಾವುದೇ ಅಭಿವೃದ್ಧಿನ ಮಾಡಿದೀನಿ, ಆ ನೈತಿಕತೆ ನನಗೆ ಮತವನ್ನು ಕೊಡಿ ಅನ್ನುವಂಥ ನೈತಿಕತೆ ಇವತ್ತು ಬಿಜೆಪಿಗೆ ಕೇಳ್ತಕ್ಕಂಥ ಶಕ್ತಿ ಅವರಿಗಿಲ್ಲ. ಅದೇ ಇವತ್ತು ಹಿಂದಿರುವಂತ ಚುನಾವಣೆ ಧರ್ಮಗಳ ಮಧ್ಯೆ ಕಲಾನ ಇಟ್ಟು ಧರ್ಮದ ಹೆಸರಿನಲ್ಲಿ ಮತವನ್ನ ಕೇಳ್ತಕ್ಕಂಥ ಬಿಜೆಪಿಗಳು. ಪರೇಶ್ ಮೇಸ್ತಾನ ಒಬ್ಬ ಹುಡುಗನ ಸಾವಿನಿಂದ ಇಡೀ ಕರಾವಳಿ ಭಾಗದಲ್ಲಿ ಬೆಂಕಿ ಹಚ್ಚಿ, ಕಿಚ್ಚನ ಹಚ್ಚಿ, ಅದೇ ನಮ್ಮ ಸಿರ್ಸಿ ಏನ್ ಮಾಡಿರ್ತೀವಿ, ತಣ್ಣಗಿದ್ದಂತ ಸಿರ್ಸಿ. ಇದೇ ವಿಕಾಸಾಶ್ರಮದಲ್ಲಿ ಇದೇ ಹಿಂದಿನ ಶಾಸಕರು ಹೋಗಿ ಸಾವಿರಾರು ಜನ ಯುವಕರನ್ನ ದಂಡ ಹಚ್ಚಿ ಅವ್ರ ಕಿಚ್ಚಿನ ಮಾತನ್ನು ಹೇಳಿ ಮುಂದೆ ಕಳಿಸಿ ಬೆಂಕಿ ಹಚ್ಚಿ ಗಲಾಟೆ ಮಾಡೋದಕ್ಕೆ, ಕಲ್ಲು ಹೊಡೆದಕ್ಕೆ ಕೊಟ್ಟಂತಾರೆ ಯಾರು? ಅಂದಿನ ಶಾಸಕರು, ಇಂದಿನ ಬಿಜೆಪಿಯ ಅಭ್ಯರ್ಥಿ. ಅವರು ನಂತರದಲ್ಲಿ ಹೋಗಿ ಬಸ್ಸಲ್ಲಿ, ಪೊಲೀಸ್ ಬಸ್ಸಲ್ಲಿ ಹೋಗಿ ಬಚಾವಾಗಿ ಓಡಿ ಹೋದ್ರು. ಅದೇ ಅಭ್ಯರ್ಥಿ. ಅಂದಿನ IG ಆಗಿರ್ತಕ್ಕಂಥ ನಿಂಬಾಳ್ಕರ್ ಸಾಹೇಬರು ಅವರ ಕಾರಿಗೆ ಬೆಂಕಿ ಹಚ್ಚಿದ್ರು ಗುಂಪಾದಲ್ಲಿ. ಅದೇ ಇವತ್ತು ಅದೇ ನಿಂಬಾಳ್ಕರ್ ಅವರ ಪತ್ನಿ ಅಂಜಲಿ ನಿಂಬಾಳ್ಕರ್ ಇಡೀ ಜಿಲ್ಲೆಯಲ್ಲಿ, ಇಡೀ ಲೋಕಸಭಾ ವ್ಯಾಪ್ತಿಯಲ್ಲಿ ಮಾನ್ಯ ದೇಶಪಾಂಡೆ ಸಾಹೇಬರು ಅನೇಕ ಮುಖಂಡರ ಜೊತೆ ಪ್ರವಾಸ ಮಾಡುವಾಗ, ಮತವನ್ನು ಕೇಳುವಾಗ ಎಲ್ಲಿ ಹೋದ್ರು ಜನಗಳ ಹರ್ಷ, ಜನಗಳ ಆಶೀರ್ವಾದ ಈ ತಾಯಿಗೆ ಇರುವಂತಹದ್ದು. ನಾವು ಗೆಲ್ತೀವಿ ಅನ್ನೋದು ಇವರಿಗೆಲ್ಲ. ಈ ಕ್ಷೇತ್ರದ ಮತದಾರರಿಗೆ ನಾವು ಅಂಜಲಿ ನಿಂಬಾಳ್ಕರ್ ಅವ್ರನ್ನ ಹಸ್ತದ ಚಿಹ್ನೆ ಗುರುತನ್ನ ನಾವು ಗೆಲ್ಲಿಸ್ತೀವಿ ಅನ್ನೋದನ್ನ ನೋಡಿದಾಗ ಇವರಿಗೆಲ್ಲ ಹೊಟ್ಟೆ ಉರಿ ಬರ್ತಾ ಇದೆ. ಇವಾಗ ಇಲ್ಲ ಸಲ್ಲದ ಮಾತನ್ನು ಹೇಳುವಂತಹದ್ದು. ಪತ್ರಿಕೆಯಲ್ಲಿ ಅವರ ಬೇಜಾಬ್ನ ಅನೇಕ ಹಿಂದೂ ಮಕ್ಕಳಿಗೆ, ಯುವಕರಿಗೆ ಕೇಸನ್ನ ಹಾಕಿದ್ರಿ ಅಂತ ಇವತ್ತು ನಿನ್ನೆ ಪತ್ರಿಕೆಯಲ್ಲಿ ಹೇಳ್ತಿರಲ್ಲ. ಇಷ್ಟು ದಿನ ನೀವು ಹಿಂದೆ ನಿಮ್ದೇ ಸರ್ಕಾರ ಇದ್ದದ್ದು, ನೀವೇ ವಿಧಾನಸಭಾ ಅಧ್ಯಕ್ಷ ಆಗಿದ್ದಂತರು, ಆ ಸಂದರ್ಭ ಯಾಕೆ ನೆನಪಾಗಿಲ್ಲ ನಿಮಗೆ? ಆ ಸಂದರ್ಭದಲ್ಲಿ ಯಾಕೆ ನೀವು ಇನ್ಕ್ವೈರಿ ಮಾಡಿಲ್ಲ ನೀವು ಈ ಚುನಾವಣೆ ಸಂದರ್ಭ ಅಂತ? ಅಂದ್ರೆ ಹತಾಶೆ ಆಗಿ ಕಾಂಗ್ರೆಸ್ನ ಅಭ್ಯರ್ಥಿ ಮೇಲೆ, ಕಾಂಗ್ರೆಸ್ ಸರ್ಕಾರದ ಮೇಲೆ, ಕಾಂಗ್ರೆಸ್ನ ಮುಖಂಡರ ಮೇಲೆ ಹೇಳಿದ ಯಾವುದು ಭೂಬೇಕು ಉಳಿಸೋದು ಯಾವುದು ಇಲ್ಲ ಅವ್ರಿಗೆ. ಆ ರೀತಿಯಲ್ಲಿ ಈ ತರದ ಊಹಾಪೋಹ ಮಾತುಗಳನ್ನ, ಇಲ್ಲ ಸಲ್ಲದ ಮಾತನ್ನ ಹೇಳಿ ಮತವನ್ನ ಗೆಲ್ತಕ್ಕಂಥ ಬಿಜೆಪಿ ಅಭ್ಯರ್ಥಿ ಬಣ್ಣದ ಮಾತಿಗೆ ನೀವು ಯಾರು ಕೂಡ ಮೊರೆ ಹೋಗ್ರಿ.
ಕಾಂಗ್ರೆಸ್ ಪಾರ್ಟಿ ಯಾವುದೇ ಜಾತಿ ಮತಕ್ಕೆ ಸೇರ್ತಕ್ಕಂಥ ಪಾರ್ಟಿ ಅಲ್ಲ. ಇಲ್ಲಿರ್ತಕ್ಕಂಥ ಸರ್ವ ಧರ್ಮಗಳ ಸಮಾನ ಏಕತೆಯ ಭದ್ರತೆಯನ್ನು ಕೊಡ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯ ಅಭ್ಯರ್ಥಿಗೆ ತಾವೆಲ್ಲರೂ ಕೂಡ ಮತವನ್ನು ಕೊಟ್ಟು ಆಯ್ಕೆ ಮಾಡಿ ಈ ಕ್ಷೇತ್ರದ ಅಭಿವೃದ್ಧಿಗೆ ತಾವೆಲ್ಲರೂ ಕೂಡ ಸಹಕರಿಸಬೇಕು ಎಂದು ವಿನಂತಿ ಮಾಡ್ತೇನೆ. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಪಾರ್ಟಿಯಾಗಿದ್ದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿದೆ. ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ಹೇಳಿಕೆ. ನರೇಂದ್ರ ಮೋದಿಯವರ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶನ ಮಾಡುವುದನ್ನು ಬಿಟ್ಟು ಕತ್ತಲೆಯಲ್ಲಿ ಮುಳುಗಿರುವ ಕಾಂಗ್ರೆಸ್ ತನ್ನ ಕಚೇರಿಯಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಲಿ ಎಂದು ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಕಳ ಶಾಸಕ ವಿ ಸುನಿಲ್ ಕುಮಾರ್ ತಿರುಗೇಟು ನೀಡಿದರು. ಅವರು ಶಿರಸಿಯಲ್ಲಿ ಈ ಕುರಿತು ಮಾಧ್ಯಮದವರ ಜೊತೆ ಮಾತನಾಡಿ, ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಕತ್ತಲೆಗೆ ತಳ್ಳಿದೆ. ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ರೈತರು ವಿದ್ಯುತ್ ಸಂಪರ್ಕ ಪಡೆಯುವುದು ಸುಲಭವಾಗಿತ್ತು. ಆದರೆ ಇಂದಿನ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ 1.5 ಲಕ್ಷ ರೂಪಾಯಿ ಪಾವತಿ ಮಾಡಿ ಸಂಪರ್ಕ ಪಡೆಯಬೇಕಾಗಿದೆ. ನರೇಂದ್ರ ಮೋದಿ ಕಾರ್ಯಕ್ರಮದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸುವ ನೈತಿಕತೆ ಇಲ್ಲ. ತಮ್ಮ ಕಚೇರಿಯ ಕತ್ತಲನ್ನು ಮೊದಲು ದೂರ ಮಾಡಿಕೊಳ್ಳಲಿ. ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಪಾರ್ಟಿಯಾಗಿದ್ದು ಮುಸ್ಲಿಂ ಲೀಗ್ ಪಾರ್ಟಿಯಾಗಿದೆ ಎಂದು ವಾಗ್ದಾಳಿ ನಡೆಸಿದರು. ನಮ್ಮ ಅಭ್ಯರ್ಥಿಯಾದ ವಿಶ್ವೇಶ್ವರ ಹೆಗಡೆ ಅವರ ಬಗ್ಗೆ ಕಾಂಗ್ರೆಸ್ ಅಭ್ಯರ್ಥಿ ಬಾಲಿಶ ಹೇಳಿಕೆ ನೀಡುತ್ತಿರುತ್ತಾರೆ. ಸಮಾಜದಲ್ಲಿ ನಡೆಯುತ್ತಿರುವ ದೌರ್ಜನ್ಯ ಮರೆಮಾಚಲು ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆ ನೀಡುತ್ತಿದ್ದಾರೆ. ಅಂಜಲಿ ನಿಂಬಾಳ್ಕರ್ ತಾನು ಯಾರು, ಎಲ್ಲಿಂದ ಬಂದಿದ್ದೇನೆ ಎಂದು ತಿಳಿದುಕೊಳ್ಳಲಿ. ಹಿರಿಯ ನಾಯಕರ ಬಗ್ಗೆ ಮಾತನಾಡುವಾಗ ಎಚ್ಚರ ವಹಿಸುವುದು ಒಳಿತು ಎಂದರು. ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ಬಿಜೆಪಿಯ ಗೆಲುವಿನ ಅಂತರ ಹೆಚ್ಚಾಗುತ್ತಿದೆ. ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಮಾತನಾಡುವುದು ನೋಡಿದರೆ ಅಲ್ಪಸಂಖ್ಯಾತರ ಓಲೈಕೆ ಎದ್ದು ಕಾಣುತ್ತಿದೆ. ಮೊಘಲರು ಬ್ರಿಟಿಷರು ಬಂದರೂ ಹಿಂದೂಗಳಿಗೆ ತೊಂದರೆಯಾಗಿಲ್ಲ ಎಂದು ಹೇಳುತ್ತಿದ್ದಾರೆ. ಆದರೆ ಅವರ ಆಳ್ವಿಕೆಯಲ್ಲಿ ಆಗಿರುವ ಧ್ವಂಸ ಎಲ್ಲವನ್ನು ಗಮನಿಸಿದ್ದೇವೆ. ಅವರಿಗಿಂತ ಹೆಚ್ಚು ಅಪಾಯಕಾರಿ ನಿಲುವು ಕಾಂಗ್ರೆಸ್ ತೋರುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾಧ್ಯಕ್ಷ NS ಹೆಗಡೆ, ರಾಜ್ಯ ವಕ್ತಾರರಾದ MG ಮಹೇಶ್, ಹರಿಪ್ರಕಾಶ್ ಕೋಣೆಮನೆ, ಮಾಜಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್, ಪಕ್ಷದ ಮುಖಂಡರಾದ ಚಂದ್ರಶೇಖರ್, ಗಿರೀಶ್ ಪಾಟೀಲ್, ಚಂದ್ರು ಎಸಳೆ, ಉದ್ಯಮಿ ಶ್ರೀನಿವಾಸ್ ಹೆಬ್ಬಾರ್, ಜಿಲ್ಲಾ ವಕ್ತಾರ ಸದಾನಂದ ಭಟ್ ಮತ್ತಿತರರು ಇದ್ದರು. ಬಿಜೆಪಿಯ ಮತದಾರರು 12 ಗಂಟೆ ಒಳಗೆ ಪೋಲ್ ಮಾಡಬೇಕು. ಬಿಜೆಪಿ ಓಟ್ 12 ಗಂಟೆ ಒಳಗೆ ಪೋಲ್ ಆಗಬೇಕು ಅಂತ ನಮ್ಮ ಟಾರ್ಗೆಟ್ ಇರೋದು. ಆ ಹಿನ್ನೆಲೆಯಲ್ಲೇ ಪೇಜ್ ಪ್ರಮುಖಗಳನ್ನು ಮಾಡಿದ್ದೀವಿ. ಆ ಹಿನ್ನೆಲೆಯಲ್ಲಿ ಬೂತ್ ಪ್ರಮುಖರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರೋದು. ನಮ್ಮ ಓಟ್ 100% ಪೋಲ್ ಆಗಬೇಕು. ಟೋಟಲ್ ಪರ್ಸೆಂಟೇಜ್ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳೋದು. ಬಿಜೆಪಿ ಓಟರ್ಸ್ 100% ಪೋಲ್ ಆಗಬೇಕು. ಈಗ ನಿನ್ನೆ ನಡೆದ 14 ಕ್ಷೇತ್ರ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಪಕ್ಷದ ಆಧಾರ ಸ್ತಂಭಗಳು. ಜಿಲ್ಲಾ ಉಸ್ತುವಾರಿ TV ಮೋಹನ್ ಹೇಳಿಕೆ. ಅವರು ಇಂದು ಜಿಲ್ಲೆಯ ಉಸ್ತುವಾರಿ ವಹಿಸಿದ ನಂತರ ಪ್ರಥಮವಾಗಿ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಸರ್ವ ಸದಸ್ಯರಿಗೆ ಶಿರಸಿಯ ಪಾಂಡುರಂಗ ಸಭಾಭವನದಲ್ಲಿ ಮಾರ್ಗದರ್ಶನ ನೀಡುತ್ತಿದ್ದರು. ನಮ್ಮ ಕರ್ನಾಟಕದ ಗ್ಯಾರಂಟಿ ಯೋಜನೆ ವಿಶ್ವಕ್ಕೆ ಮಾದರಿ. ಕೇವಲ ಗ್ಯಾರಂಟಿ ಕಾರ್ಡನ್ನು ನೋಡಿ ನಮ್ಮನ್ನು ನಂಬಿ 43% ಕರ್ನಾಟಕದ ಮತದಾರರು ನಮಗೆ ಆಶೀರ್ವಾದ ಮಾಡಿದ್ದಾರೆ. ಈಗ ಎಲ್ಲ ಗ್ಯಾರಂಟಿಗಳನ್ನು ಮತದಾರರ ಮನೆಗೆ ತಲುಪಿಸಿದ್ದೇವೆ. ಹೀಗಾಗಿ 10% ಮತಗಳ ಸಂಖ್ಯೆ ಹೆಚ್ಚಾದರೂ ಕರ್ನಾಟಕದಲ್ಲಿ ನಾವು 25 ಲೋಕಸಭಾ ಸ್ಥಾನಗಳನ್ನು ಗೆಲ್ಲುವುದು ಶತಸಿದ್ಧ ಎಂದು ಅವರು ಹೇಳಿದರು. ಸಭೆಯಲ್ಲಿ ಕೆಪಿಸಿಸಿ ವೀಕ್ಷಕರಾದ ಶ್ರೀನಿವಾಸ್, ಜಿಲ್ಲಾ ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷರಾದ BN ಗಾಂವ್ಕರ್, ಜಿಲ್ಲಾ ಸಮಿತಿಯ ಸದಸ್ಯರಾದ ಅನಿಲ್, ಕುಮಟಾ ತಾಲೂಕಾಧ್ಯಕ್ಷರಾದ ಅಶೋಕ ಗೌಡ, ಯಲ್ಲಾಪುರ ತಾಲೂಕಾಧ್ಯಕ್ಷರಾದ ಉಲ್ಲಾಸ ಶಾನ್ಬಾಗ್, ಭಟ್ಕಳ ಅಧ್ಯಕ್ಷರಾದ ರಾಜು ನಾಯ್ಕ್, ಸಿದ್ದಾಪುರ ಅಧ್ಯಕ್ಷರಾದ KG ನಾಗರಾಜ್, ಶಿರಸಿ ಅಧ್ಯಕ್ಷರಾದ ಸುಮಾ ಉಗ್ರಾಣ್ಕರ್, ತಾಲೂಕಾ ಸಮಿತಿಯ ಸದಸ್ಯರು ಮತ್ತು ಜಿಲ್ಲಾ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು. ಇಂಪ್ಲಿಮೆಂಟ್ ಆಗಿದೆ. ಒಂದು 2000 ಬರುವಾಗ ಸ್ವಲ್ಪ ವ್ಯತ್ಯಾಸಗಳು ಕಂಡು ಬಂದಿದೆ ನಮ್ಮ ಜಿಲ್ಲೆಯಲ್ಲಿ. ಆ 2000 ನಾನು ಎಲ್ಲರಿಗೂ ಹೇಳಿದ್ದೇನೆ, ನಿಮಗೂ ಹೇಳ್ತೇನೆ, ನೀವು ಧೈರ್ಯವಾಗಿರಿ. ಒಬ್ಬ ಅರ್ಹ ಫಲಾನುಭವಿಗೆ 1 ಪೈಸೆ ಬರದೇ ಇರ್ಲಿಕ್ಕೆ ನಾನು ಬಿಡೋದಿಲ್ಲ. ಒಂದೇ ಬರ್ತದೆ, ನಾನು ತರಿಸ್ಕೊಟ್ಟೆ ಕೊಡ್ತೇನೆ, 100% ತರಿಸ್ಕೊಡ್ತೇನೆ. ಅದ್ರ ಬಗ್ಗೆ ನೀವು ಧೈರ್ಯವಾಗಿ ಮನೆಗೆ ಹೋದಾಗ ನಂಗೆ 2000 ಬರಲಿಲ್ಲ ಅಂದರೆ ಚುನಾವಣೆ ಮುಗಿದು 1 ತಿಂಗಳಲ್ಲಿ ನಿಮ್ಗೆ 2000 ಬರೋ ಮಾಡ್ತೀನಿ ಅಂತ ಅವ್ರಿಗೆ ಭಾಷೆ ಕೊಟ್ಟು ಬರ್ಲಿಕ್ಕಿಲ್ಲ. ಆ ಮಾತನ್ನ ನಾನು ನಿಮಗೆ ಉಳಿಸ್ಕೊಡಿಸುವಷ್ಟು ಕೆಲಸ ಮಾಡ್ತೇನೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅರ್ಥ ಆಯ್ತಾ? ಈಗ ಅಧಿಕಾರಿಗಳು ನಮಗೆ ಸಿಗೋದಿಲ್ಲ ಕೈಗೆ, ಯಾಕಂದ್ರೆ ನೀತಿ ಸಂಹಿತೆ ಜಾರಿಯಲ್ಲಿದೆ. ನಾವು ಹೋಗಿ ಕೇಳಲಿಕ್ಕೂ ಆಗೋದಿಲ್ಲ, ಅವ್ರಿಗೆ ಅಲ್ಲಿ ಉತ್ತರ ಕೊಡ್ಲಿಕ್ಕೂ ಆಗಲ್ಲ, ಸರಿಯಾಗಿ ಆಗೋದಿಲ್ಲ, ಏನು ವ್ಯವಸ್ಥೆಗಳು ಸರಿ ಆಗ್ತಾ ಇಲ್ಲ. ಅದಕ್ಕಾಗಿ ಅವರಿಗೆ 1 ವಾರ ತಡ್ಕೊಳ್ಳಿ, 15 ದಿವಸ ತಡ್ಕೊಳ್ಳಿ. ನಾವು ನಿಮ್ಮನ್ನ ಅಲ್ಲಿ ಫಲಾನುಭವಿಗಳಿಗೆ ಅದು ಸಿಗ್ಬೇಕೇನು, ಅರ್ಹವಾಗಿದ್ದೀರಿ, ನಿಮ್ಗೆ ಸಿಗಬೇಕು, ಅದನ್ನು ಕೊಡಿಸ್ತೇವೆ ಅನ್ನೋ ನಂಬಿಕೆಯನ್ನು ನೀವು ತುಂಬಿಸಿ ಅವರಲ್ಲಿ ಮತವನ್ನಾಗಿ ಬದಲಾವಣೆ ಮಾಡಿ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಎಲ್ಲರೂ ಶಕ್ತಿ ಮೀರಿ ಪ್ರಯತ್ನ ಮಾಡಿ ಗ್ಯಾರಂಟಿ ಸಮಿತಿ ಚೆನ್ನಾಗಿ ಕೆಲಸ ಮಾಡಿದೆ ಅನ್ನೋ ಒಂದು ಹೆಸರನ್ನ ನಮ್ಮಲ್ಲಿ ಮೂಡಿಸ್ಬೇಕು, ನಮ್ಮ ಪಕ್ಷದಲ್ಲಿ ಮೂಡಿಸ್ಬೇಕು ಅಂತ ಹೇಳ್ತಾ
ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಒಂದು ಶಾರ್ಟ್ ಟೈಮಲ್ಲಿ ಇಟ್ಕೊಂಡ್ವಿ. SR ಪಾಟೀಲ್ರು ಭಾಳ ದಿನದಿಂದ ಹೇಳ್ತಾ ಇದ್ರು ಒಂದು ಡಿಸ್ಟ್ರಿಕ್ಟ್ ಮೀಟಿಂಗ್ ಮಾಡಿ ನಾಯಕರೇ ಅಂತ. ಅದು ನಂದು ಅವ್ರದ್ದು ಟೈಮಿಂಗ್ಗೆ ಸೆಟ್ ಆಗ್ತಾ ಇರಲಿಲ್ಲ. ನಾನು ಅಲ್ಲಿ ಇಲ್ಲಿ ಜಿಲ್ಲೆ ತಿರುಗಾಡ್ಕೊತಾ ಇದ್ದೆ. ಬಹುಶಃ ಭಟ್ಕಳ ಒಂದು ತಾಲೂಕು ಇರ್ಬೇಕು ನಾನು ಹೋಗದೆ ಇರೋದು. ಎಲ್ಲ ಕಡೆಗೂ ತಿರುಗಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಕಡೆಗೆ ಹೋಗಿದ್ದೇನೆ, ಎಲ್ಲ ಕಡೆಗೆ ಮೀಟಿಂಗ್ ಮಾಡಿದ್ದೇನೆ. ಆಲ್ಮೋಸ್ಟು ಎಲ್ಲ ಕಡೆಗೆ ಎಷ್ಟು ನನ್ನ ಹತ್ರ ಮೋಟಿವೇಟ್ ಮಾಡ್ಲಿಕ್ಕೆ ಆಗ್ತದೆ ನಿಮ್ಮನ್ನು ಅಷ್ಟು ಮೋಟಿವೇಟ್ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ಹೀಗಾಗಿ ನೀವು ಇನ್ನೂ ಹೆಚ್ಚಿಗೆ ಶ್ರಮ ಹಾಕಿ ಕೆಲಸ ಮಾಡಿ. ನೆವಗಳನ್ನು ಹುಡುಕಬೇಡಿ. ನೆವಗಳನ್ನು ಹುಡುಕ್ಲಿಕ್ಕೆ ಹೋದ್ರೆ ನೆವಗಳು ಭಾಳ ಸಿಗ್ತವೆ. ನಾವು ನಮ್ಮನ್ನು ನಾವು ತೊಡಗಿಸ್ಕೊಳ್ಳೇಬೇಕು ಅನ್ನೋ ಉದ್ದೇಶದಿಂದ ಪಕ್ಷಕ್ಕಾಗಿ ತ್ಯಾಗ ಮಾಡಲಿಕ್ಕೆ ತಯಾರಾಗಿ ಒಂದು 10 ದಿವಸವನ್ನ ಎಲ್ಲ ಕೆಲಸ ನಮ್ಮ ಬದಿಗಿಟ್ಟು ಪಕ್ಷಕ್ಕಾಗಿ ದುಡೀರಿ ಅಂತ ಹೇಳ್ತಾ, ಇಲ್ಲಿ ಒಂದು ಆಗಮಿಸಿದಂಥ ನನಗೆ PV ಮೋಹನ್ರ ಬಗ್ಗೆ ಭಾಳ ಕೇಳಿದ್ದೆ. ನಾನು ಅವ್ರ ಜೊತೆ ಕೆಲಸ ಮಾಡಬೇಕಂತ ಭಾಳ ಆಸೆ ಇತ್ತು. ಯಾಕಂದ್ರೆ ನಾನು NGO ಫೀಲ್ಡಲ್ಲಿ ಬಂದೇನೆ, MSW ಎಲ್ಲ ಆಗಿದೆ ನಂದು. NGO ಫೀಲ್ಡಲ್ಲಿ ಬಂದೇನೆ. ಅವರು ಆ ಲೆಕ್ಕದಲ್ಲಿ ಕೆಲಸ ಮಾಡ್ತಾರೆ, ರೂಟ್ ಲೆವೆಲಲ್ಲಿ ಕೆಲಸ ಮಾಡ್ತಾರೆ. ಭಾಷಣ ಮಾಡೋದು ಕಡಿಮೆ. ಈಗ ಹೇಳಿದೆ 3 ಗಂಟೆ ಒಂದು ಮೀಟಿಂಗ್ ಇದೆ ಸರ್ ಬನ್ನಿ. ಇಲ್ಲ ಭಾಷಣ ಮಾಡ್ಲಿಕ್ಕೆ ಬರೋದಿಲ್ಲ. ನಾನು ನಿಮ್ಮನ್ನು ಮೋಟಿವೇಟ್ ಮಾಡಲಿಕ್ಕೆ ಏನು ಟೀಮ್ ಇದೆ ಅವ್ರ ಹತ್ರ, ಅದ್ರ ಬಗ್ಗೆ ಭಾಳ ಕೇಳಿದ್ದೆ ನಾನು. PV ಮೋಹನ್ ಅವ್ರು ಫೋನ್ ಮಾಡಿದಾಗ ಭಾಳ ಸಂತೋಷ ಆಯಿತು. ರಾತ್ರಿ 11:30 ಮಾಡಿದ್ರು. ನಾನು 11 ಗಂಟೆ ಮಲಗಿದ್ದೆ. ಬೆಳಗ್ಗೆ 6 ಗಂಟೆಗೇನೋ ಕಾಲ್ ಮಾಡಿದ್ದೇನೆ ಅವ್ರಿಗೆ, 6:15 ಕಾಲ್ ಮಾಡಿದ್ದೇನೆ. ಅದರಿಂದ ಸತತವಾಗಿ ಸಂಪರ್ಕದಲ್ಲಿದ್ದೇನೆ. ಮತ್ತು ಇವತ್ತಿನ ಸಭೆಗೆ SR ಪಾಟೀಲ್ರು ಹೇಳಿದೆ, PV ಮೋಹನ್ ಅವ್ರು ಬರ್ತಾ ಇದ್ದಾರೆ ಸರ್, ನೀವು ಬಂದ್ಬಿಟ್ಟು ಮಾಡಿಬಿಡೋಣ ಅಂತ. ಅವರು ಒಪ್ಕೊಂಡ್ರು. ಹೀಗಾಗಿ ಒಂದು ಯಶಸ್ವಿಯಾದ ಸಭೆ ಮುಕ್ತಾಯ ಆಗ್ತಾ ಇದೆ ಇವತ್ತು. ಚೆನ್ನಾಗಾಯಿತು ಸಭೆ, ನನಗೆ ಭಾಳ ಸಂತೋಷ ಆಗಿದೆ. ಕೆಲವರು ಬರಲಿಲ್ಲ, ಕೆಲವು ಖಾಲಿ ಕಾರವಾರ ಮತ್ತು ಹಳಿಯಾಳ ತಾಲೂಕಿಂದ ಏನೋ ಬಂದಿಲ್ಲ. ಜೊಯ್ಡಾ ಬಂದಿದ್ದೀರಾ? ಇಲ್ಲ ಅಲ್ಲ, 3 ತಾಲೂಕಿಂದ ಬಂದಿಲ್ಲ. ಅವರೆಲ್ಲರೂ ನಮ್ಮ ಜೊತೆಗೆ ಕೂಡ್ತಾರೆ ಮತ್ತು ನಾವೊಂದು ಹೆಸರು ಮಾಡುವ ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮ. ಅಂಡಗಿ ಶಕ್ತಿ ಕೇಂದ್ರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಸೇರ್ಪಡೆ. ಏಪ್ರಿಲ್ 26ನೇ ದಿನಾಂಕದಂದು ಅಂಡಗಿ ಶಕ್ತಿ ಕೇಂದ್ರದಲ್ಲಿ 25ಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ತೊರೆದು ಬಿಜೆಪಿ ಲೋಕಸಭಾ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರ ಸಮ್ಮುಖದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಸಂತೋಷ್ ಗೌಡ, ಮಲ್ಲಿಕಾರ್ಜುನ ಗೌಡ, ಶಿವ ನಾಯ್ಕ್, ಮಂಜುನಾಥ್ ನಾಯ್ಕ್, ಪ್ರವೀಣ್ ವಡ್ಡರ್, ಹನುಮಂತ್ ಮಾದರ್, ಸಂದೀಪ್ ನಾಯ್ಕ್, ಶಶಿಧರ್ ಮಾದರ್, ಗಿರೀಶ್ ಮಾದರ್, ಶಶಿಧರ್ ನಾಯ್ಕ್, ಅಣ್ಣಪ್ಪ ಮಾದರ್, ಅರುಣ ಮಾದರ್, ಸೋಮಶೇಖರ್ ಮಾದರ್, ಸಂದೀಪ್ ಚೆನ್ನಯ್ಯ, ಅಬ್ಬಾಸ್ ಸಾಬ್, ನವೀನ್ ನಾಯ್ಕ್, ಶರತ್ ನಾಯ್ಕ್, ಭೀಮಪ್ಪ ಹರಿಜನ್, ಮಹೇಶ್ ವಡ್ಡರ್, ಸಿದ್ದೇಶ್ ಕುರುಬರ್, ಸಲ್ಮಾನ್ ಸಾಬ್ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡರು. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯ್ಕ್, ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷ ಪ್ರೇಮಕುಮಾರ್ ನಾಯ್ಕ್, ಉಪಾಧ್ಯಕ್ಷ ಪ್ರಶಾಂತ್ ನಾಯ್ಕ್, ಶಿರಸಿ ಗ್ರಾಮೀಣ ಮಂಡಲ ಕಾರ್ಯದರ್ಶಿ ಗಜೇಂದ್ರ ನಾಯ್ಕ್, ತಾಲೂಕು ರೈತ ಮೋರ್ಚಾ ಅಧ್ಯಕ್ಷ ಯುವರಾಜ್ ಗೌಡ, SC ಮೋರ್ಚಾದ ಈಶ್ವರ ಚೆನ್ನಯ್ಯ, ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷ ಮಂಜುನಾಥ್ ಪಾಟೀಲ್, ಅಂಡಗಿ ಶಕ್ತಿ ಕೇಂದ್ರದ ಅಧ್ಯಕ್ಷ ಗಣಪತಿ ಗೌಡ, ಪ್ರಧಾನ ಕಾರ್ಯದರ್ಶಿ ರವಿ ದೇವಾಡಿಗ ಉಪಸ್ಥಿತರಿದ್ದರು.